सर्वाख्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि नमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ते गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದಲ್ಲಿ 7ನೇ ಅಧ್ಯಾಯದಲ್ಲಿ ಇವತ್ತು ಇಪ್ಪತ್ತೆಂಟನೇ ಶ್ಲೋಕ. मनोमयत्वात् सर्वार्थाः स्वप्नजागरयोः समाः दृष्टान् अर्थानपि ध्यातुः शोकमोहभयप्रदाः. ಪ್ರಹ್ಲಾದ ಉಪದೇಶವನ್ನ ಮುಂದುವರಿಸ್ತಾ ಇದ್ದಾನೆ. ಭಗವಂತನ ಅಧೀನವಾಗಿ ಇರೋದರಿಂದ ಮತ್ತೆ ಮನಪೂರ್ವಕ ಕರ್ಮ ಮಾಡಿದ್ದರ ಫಲವಾಗಿ ಸಿಗೋದರಿಂದ ಈ ಸ್ವಪ್ನ ವಸ್ತುಗಳೇನಿದ್ದಾವೆ ಇದು ಮನೋಮಯ ಅಂತ ಕರೆಸ್ಕೊಳ್ತಾರೆ. ಮನೋಮಯತ್ವಾತ್ ಸರ್ವಾರ್ಥಾಹ, ಸ್ವಪ್ನ ಮತ್ತು ಜಾಗೃತ ಅವಸ್ಥೆ ಈ ಎರಡರಲ್ಲಿಯೂ ಕೂಡ ಅನಿತ್ಯತ್ವ ಮೊದಲಾದ ವಿಷಯದಲ್ಲಿ ಸಮಾನವೇ. ಜಾಗೃತ ಅವಸ್ಥೆಯಲ್ಲಿರುವ ಪದಾರ್ಥಗಳು ಅನಿತ್ಯಗಳೇ, ಸ್ವಪ್ನ ಪದಾರ್ಥಗಳು ಕೂಡ ಅನಿತ್ಯಗಳೇ. ಆದರೆ ಎರಡೂ ಸತ್ಯ. ಈ ಎರಡೂ ಭಗವಂತನ ಅಧೀನವಾಗಿದೆ. ಸ್ವಪ್ನದಲ್ಲಿರ್ತಕ್ಕಂತಹ ಪದಾರ್ಥಗಳು ಅದು ಮನಸ್ಸಿನಲ್ಲಿ ಹುಟ್ಟೋದು. ಮನಪೂರ್ವಕವಾದ ಕರ್ಮ ಮಾಡಿದ್ದು ಅನ್ನೋದ್ರಿಂದ ಬರೋದು. ಈ ಕಾರಣ ಇಟ್ಟುಕೊಂಡ್ರೆ ಸ್ವಪ್ನದಲ್ಲಿರೋ ಪದಾರ್ಥಗಳು ಮತ್ತು ಜಾಗೃತ ಅವಸ್ಥೆಯಲ್ಲಿರೋ ಪದಾರ್ಥಗಳು ಎರಡೂ ಕೂಡ ಅನಿತ್ಯವೇ, ಎರಡೂ ಮನೋಮಯವೇ. ಜಾಗೃತ ಅವಸ್ಥೆಯಲ್ಲಿ ನಮಗೇನು ಪದಾರ್ಥಗಳು ಕಾಣಿಸ್ತಾ ಇದ್ದಾವೆ ಅದು ಕೂಡ ನಾವು ಮಾಡಿದ
ಪೂರ್ವ ಕರ್ಮ ಏನಿದೆ, ಮನಪೂರ್ವಕವಾಗಿ ಮಾಡಿದ ಪೂರ್ವ ಕರ್ಮ ಏನಿದೆ, ಆ ಕರ್ಮಕ್ಕೆ ಅನುಸಾರವಾಗಿಯೇ ಸಿಗುವಂಥದ್ದು. ಹಾಗಾಗಿ ಅನಿತ್ಯತ್ವ ಸ್ವಪ್ನ ಪದಾರ್ಥ ಮತ್ತು ಜಾಗೃತ ಅವಸ್ಥೆಯಲ್ಲಿರುವ ಪದಾರ್ಥಗಳೆರಡೂ ಕೂಡ ಸಮಾನವೇ. ಈ ಎರಡರಿಂದಲೂ ನಮಗೆ ಅನರ್ಥ ಬರ್ತಾ ಇದೆ. ಈ ಅನರ್ಥ ಅಂತನ್ನೋದು ಬರುತ್ತೆ ಅನ್ನೋದನ್ನ ತಿಳಿದು ಕೂಡ ಅವುಗಳನ್ನು ನಾವು ಆಸಕ್ತಿಯಿಂದ ಸದಾ ಚಿಂತನೆ ಮಾಡ್ತಾ ಇದ್ರೆ ಜೀವನಿಗೆ ಅವು ಏನ್ ಮಾಡ್ತವೆ? ಕೇವಲ ಶೋಕ, ಮೋಹ, ಭಯ ಅವುಗಳನ್ನೇ ಉಂಟು ಮಾಡಿ ಕೊಡ್ತವೆ. ಶೋಕ, ಮೋಹ, ಭಯಪ್ರದಾಹ. ಶೋಕ, ಮೋಹ, ಭಯಗಳನ್ನೇ ತಂದು ಕೊಡ್ತವೆ. ಅದು ಅನರ್ಥಕಾರಿ ಅಂತ ಗೊತ್ತಿದ್ದು ಕೂಡ ಪುನಃ ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಆ ರೀತಿ ಅನರ್ಥವನ್ನ ಉಂಟು ಮಾಡ್ತವೆ. ಶೋಕ, ಮೋಹ, ಭಯವನ್ನ ತಂದು ಕೊಡ್ತವೆ ಅಂತ. ಇದು ಹಿಂದೆ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅದರ ಅಭಿಪ್ರಾಯವೇ ಇದು. ದೃಷ್ಟ ಅನರ್ಥಾಹ ಧ್ಯಾತುಃ. ಅನರ್ಥವನ್ನ ತಂದುಕೊಡುವಂಥದ್ದು ಅಂತ ತಿಳಿದು ಮತ್ತು ಅದನ್ನೇ ಧ್ಯಾತುಹು ಅಂದ್ರೆ ಧ್ಯಾನ ಮಾಡೋದು, ಅದನ್ನೇ ಚಿಂತನೆ ಮಾಡೋದು ಅಂಥವರಿಗೆ ಅದು ಶೋಕಮೋಹ ಭಯಪ್ರದಾಹ. ಮನೋಮಯತ್ವಾತ್ ಸರ್ವಾರ್ಥಾಃ ಸ್ವಪ್ನ ಜಾಗರಯೋಃ ಸಮಾಃ ದೃಷ್ಟಾನ್ ಅರ್ಥಾನಪಿ ಧ್ಯಾತುಃ ಶೋಕಮೋಹ ಭಯಪ್ರದಾಹ. ತಸ್ಮಾದ್ ಭವದ್ಭಿಃ ಕರ್ತವ್ಯಃ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿರ್ಹರಣೆ ಯೋಗಃ ಪ್ರವಾಹೋ ಪರಮೋ ಧಿಯಃ. ಈಗ ಪ್ರಕೃತಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಏನು ಮಾಡಬೇಕು ಅಂತಂದ್ರೆ, ನೀವು ದೈತ್ಯ ಬಾಲಕರಿಗೆ ಪ್ರಹ್ಲಾದ ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವು ಈ ತ್ರಿಗುಣಜನ್ಯವಾದಂತಹ ಕರ್ಮಗಳಿಗೆ ಮೂಲ ಕಾರಣವಾದ ಅಜ್ಞಾನ ಏನಿದೆ, ಆ ಅಜ್ಞಾನವನ್ನ ಕಳ್ಕೊಳ್ಳಿಕ್ಕೆ ಉಪಾಯ ಮಾಡಬೇಕು. ಭವದ್ಭಿಃ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿರ್ಹರಣೆ ಕರ್ತವ್ಯ ಯೋಗ. ಯೋಗ ಅಂದ್ರೆ ಉಪಾಯ. ಆ ಬೀಜ ನಿರ್ಹರಣೆ, ಬೀಜ ಅಂದ್ರೆ ಕಾರಣ, ಮೂಲ ಕಾರಣ. ತ್ರಿಗುಣಾತ್ಮನಾಂ ಕರ್ಮಣಾಂ ಬೀಜ, ತ್ರಿಗುಣಾತ್ಮಕವಾದ ಕರ್ಮಗಳೇನಿದ್ದಾವೆ, ತ್ರಿಗುಣಜನ್ಯವಾದ ಕರ್ಮಗಳು, ಆ ಕರ್ಮಗಳಿಗೆ ಮೂಲ ಕಾರಣ ಯಾವುದು? ಬೀಜ ಅಜ್ಞಾನ. ಅದನ್ನ ನಿರ್ಹರಣೆ, ಆ ಅಜ್ಞಾನವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನು ಉಪಾಯವೋ ಯೋಗವೋ ಅದನ್ನ ಭವದ್ಭಿಃ ಕರ್ತವ್ಯ. ಆ ಅಜ್ಞಾನವನ್ನ ಕಳೀಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಪಾಯವನ್ನ ನೀವು ಮಾಡಬೇಕು. ಅದೇನು ಉಪಾಯ? ಪ್ರವಾಹೋ ಪರಮೋ ಧಿಯಃ. ಆ ಉಪಾಯ ಯಾವುದು ಅಂತಂದ್ರೆ, ಪರಮಾತ್ಮನಲ್ಲಿ ನಿಮ್ಮ ಬುದ್ಧಿಯ ಪ್ರವಾಹವನ್ನ ನೆಲೆಗೊಳಿಸಬೇಕು. ಪ್ರವಾಹ ಅಂದ್ರೆ ಬುದ್ಧಿ ಪ್ರವಾಹ ಅಂತ ಅರ್ಥ. ಆ ಬುದ್ಧಿಯ ಪ್ರವಾಹವನ್ನ ಪರಮಃ, ಎಲ್ಲಿ? ಪರಮೇಶ್ವರೇ. ಪ್ರವಾಹ ಉಪರಮೋ ಧಿಯಃ, ಭಗವಂತನಲ್ಲಿ ಆ ಬುದ್ಧಿಯ ಪ್ರವಾಹವನ್ನು ನೆಲೆಗೊಳಿಸಬೇಕು. ಇದೇ ಈ ಸಂಸಾರಕ್ಕೆ ತ್ರಿಗುಣಜನ್ಯವಾದ ಕರ್ಮಗಳಿಗೆ ಮೂಲ ಕಾರಣವಾದಂತಹ ಅಜ್ಞಾನವನ್ನ ಕಳೆಯುವುದರಲ್ಲಿ ಇರುವಂತಹ ಉಪಾಯ. ಅದನ್ನ ನೀವು ಮಾಡಬೇಕು ಅಂತ ಪ್ರಹ್ಲಾದನ ಉಪದೇಶ. ಅಜ್ಞಾನವನ್ನ ಕಳಿಲಿಕ್ಕೆ ಇರುವಂತಹ ಉಪಾಯ ಏನಿದೆ ಆ ಉಪಾಯವನ್ನ ನೀವು ಮಾಡಬೇಕು. ಆ ಉಪಾಯವೇ ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸೋದು. ಬುದ್ಧಿಯ ಪ್ರವಾಹವನ್ನ ಭಗವಂತನಲ್ಲಿ
ಇಡೋದು. ಇಲ್ಲಿ ಬೀಜ ನಿರ್ಹರಣೆ ಯೋಗ ಪ್ರವಾಹೋಪರಮೋ ಧಿಯ ಅಂತ ಇದೆ. ಆದರೆ ಬೇರೆ ವ್ಯಾಖ್ಯಾನಗಳಲ್ಲಿ ಬೀಜ ನಿರ್ಹರಣಂ ಯೋಗ ಅಂತ ಪಾಠ ತಗೊಂಡಿದ್ದಾರೆ. ಬೀಜ ನಿರ್ಹರಣೆ ಉಪಾಯ ಕರ್ತವ್ಯ ಅಂತ ಪ್ರಹ್ಲಾದ ಹೇಳಿದ. ಆ ಬೀಜ ಏನಿದೆ ಕಾರಣವಾದ ಅಜ್ಞಾನ ಅದನ್ನ ನಿರ್ಹರಣೆ ಕಳಿಲಿಕ್ಕೋಸ್ಕರ ಯೋಗ ಉಪಾಯವನ್ನು ಮಾಡಬೇಕು ಅಂತ ಅಲ್ಲಿರೋದು. ಆದ್ರೆ ಇವರು ಬೀಜ ನಿರ್ಹರಣಂ ಅನ್ನೋ ಅಪಪಾಠ ಆ ರೀತಿ ಪಾಠ ಇಟ್ಟುಕೊಂಡು ಸಂಸಾರಕ್ಕೆ ಮೂಲ ಕಾರಣವಾದ ಅಜ್ಞಾನವನ್ನ ನಿವೃತ್ತಿ ಮಾಡಿಕೊಳ್ಬೇಕು. ಅದೇ ಜಾಗೃತ್ ಸ್ವಪ್ನ ಮುಂತಾದಂತಹ ಬುದ್ಧಿ ಪ್ರವಾಹ ನಿವೃತ್ತಿಗೆ ಅದು ಸಾಧನ ಅಂತ ಹೀಗೆ ಅದಕ್ಕೂ ಜೋಡಿಸ್ಕೊಂಡಿದ್ದಾರೆ. ಬುದ್ಧಿ ಪ್ರವಾಹ ನಿವೃತ್ತಿ ಅಂದ್ರೆ ಈ ಜಾಗೃತಿ ಸ್ವಪ್ನ ಮೊದಲಾದ ಬುದ್ಧಿ ಪ್ರವಾಹ ಏನಿದೆ ಅದರ ನಿವೃತ್ತಿಗೆ ಸಾಧನ ಯಾವುದು ಅಂದ್ರೆ ಈ ಅಜ್ಞಾನದ ನಿವೃತ್ತಿ ಅಂತ. ಬುದ್ಧಿ ಪ್ರವಾಹ ನಿವೃತ್ತಿಯೇ ಪರಮ ಪುರುಷಾರ್ಥ ಅಂತ ಹೇಳಿದಂತೆ. ಆದ್ರೆ ಅದು ಪರಮ ಪುರುಷಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿ ಪ್ರವಾಹ ನಿವೃತ್ತಿ ಸುಷುಪ್ತಿಯಲ್ಲೂ ಇರ್ತದೆ. ಸುಷುಪ್ತಿ ದಿನ ಆಗ್ತದೆ ನಮಗೆ, ಪ್ರತಿ ದಿವಸ ಮಲ್ಕೊಳ್ತೇವೆ. ಹಾಗಾಗಿ ಬುದ್ಧಿ ಪ್ರವಾಹ ನಿವೃತ್ತಿಯಾದದ್ದೇ ಪರಮ ಪುರುಷಾರ್ಥ ಅಲ್ಲ. ಆದ್ರೆ ಅವರು ಹಾಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಜಾಗೃತ್ ಸ್ವಪ್ನ ಸುಷುಪ್ತಿ ಈ ಮೂರು ಬುದ್ಧಿಯ ಪ್ರವಾಹ ರೂಪಗಳೇನಿದ್ದಾವೆ ಇದು ಎಲ್ಲವೂ ನಿವೃತ್ತಿ ಆಗಬೇಕು. ಆವಾಗಲೇ ಪರಮ ಪುರುಷಾರ್ಥ. ಇದನ್ನ ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರು ಹೇಳಿದ್ದಾರೆ. ಈ ಮೂರು ಬುದ್ಧಿಯ ಪ್ರವಾಹಗಳ ನಿವೃತ್ತಿಯೇ ಪರಮ ಪುರುಷಾರ್ಥ ಅಂತ. ಆದ್ರೆ ಸುಷುಪ್ತಿ ಅಂತನ್ನೋದು ಬುದ್ಧಿ ಪ್ರವಾಹ ನಿವೃತ್ತಿ ರೂಪವಾಗಿದೆ ಹೊರತು ಬುದ್ಧಿಯ ಪ್ರವಾಹ ರೂಪ ಆಗಿಲ್ಲ. ಹಾಗಾಗಿ ಅವರು ಮೂರನ್ನೂ ಬುದ್ಧಿಯ ಪ್ರವಾಹ ಸರಿ ಆಗೋದಿಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಬುದ್ಧಿ ಪ್ರವಾಹ ಶಬ್ದ ಮೊದಲಾದ ವಿಷಯಗಳ ಕಡೆಗೆ ಹರಿಯದಂತೆ ಮಾಡೋದು ದೇಹಾತ್ಮ ಭ್ರಮ ನಿವೃತ್ತಿಗೆ ಸಾಧನ ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಆ ವಿಷಯ ಲೋಕದಲ್ಲಿ ಕಾಣಿಸೋದಿಲ್ಲ. ಶಬ್ದಾದಿ ವಿಷಯಗಳ ಕಡೆಗೆ ಹರಿಯದಂತೆ ಮಾಡೋದು ಅಂತೇನು ಹೇಳಿದ್ದಾರಲ್ಲ, ಆ ಶಬ್ದಾದಿ ವಿಷಯಗಳ ಕಡೆಗೆ ಅನ್ನೋದು ಯಾವ ಪದದಿಂದ ಗೊತ್ತಾಗ್ತದೆ? ಇಲ್ಲಿ ಈ ಶ್ಲೋಕದಲ್ಲಿ ಅದಿಲ್ಲ. ಅದನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗ್ತದೆ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿ ಅವರೇನು ಹೇಳಿದ್ದಾರೆ, ಪ್ರವಾಹ ಅಂತಂದ್ರೆ ಈ ಜನನ ಮರಣ ಇದರ ಪ್ರವಾಹ ಅದು ಬುದ್ಧಿಜನ್ಯವಾದ ಕರ್ಮದಿಂದ ಉಂಟಾಗ್ತದೆ. ಅದರ ನಿವೃತ್ತಿಗೆ ಅಂದ್ರೆ ಸಂಸಾರದ ನಿವೃತ್ತಿಗೆ ಉಪಾಯ ಮಾಡಬೇಕು. ಸಂಸಾರಕ್ಕೆ ಮೂಲ ಕಾರಣವಾದ ಅಜ್ಞಾನ ನಿವೃತ್ತಿಗೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ತತ್ವಜ್ಞಾನ ಸಂಪಾದನೆ ಮಾಡಬೇಕು ಅಂತ. ಅದು ಪರವಾಗಿಲ್ಲ, ಸರಿಯಾಗಿದೆ. ಆದ್ರೆ ಎರಡು ಪ್ರತ್ಯೇಕ ಹೇಳಿದ್ದಾರೆ. ತತ್ವಜ್ಞಾನವೇ ಸಂಸಾರ ನಿವೃತ್ತಿಗೆ ಉಪಾಯ ಆಗಿರೋದ್ರಿಂದ ಅದೊಂದು ಸಂಪಾದನೆ ಮಾಡಿದ್ರೆ ಸಾಕು, ಬೇರೆ ಏನು ಉಪಾಯ ಇದೆ? ಅಜ್ಞಾನ ನಿವೃತ್ತಿಗೆ ತತ್ವಜ್ಞಾನವನ್ನ ಸಂಪಾದನೆ ಮಾಡಬೇಕು, ಸಂಸಾರ ನಿವೃತ್ತಿಗೆ ಉಪಾಯ ಮಾಡಬೇಕು ಅಂತ. ಆದ್ರೆ ಪ್ರವಾಹೋಪರಮ ಅಂತನ್ನೋ ಶಬ್ದಕ್ಕೆ ಈ ಯಾವ ವ್ಯಾಖ್ಯಾನಗಳಲ್ಲಿಯೂ ಕೂಡ
ಸರಿಯಾದ ಅಭಿಪ್ರಾಯ ಏನು ಅನ್ನೋ ವಿವರಣೆಯನ್ನ ನಾವು ಕಾಣೋದಿಲ್ಲ. ಇಲ್ಲಿ ಮಧ್ವಾಚಾರ್ಯರು ತಾತ್ಪರ್ಯವನ್ನ ಬರಿತಾ ಹೇಳ್ತಾರೆ, ಧಿಯಃ ಪ್ರವಾಹಸ್ಯ ಉಪರಮಃ ಪರಮೇಶ್ವರೇ ರಮಣಂ ಅಂತ ಅರ್ಥ ಬರೆದಿದ್ದಾರೆ. ಪ್ರವಾಹ ಉಪರಮ ಅಂತೇನು ಭಾಗವತದಲ್ಲಿ ಶಬ್ದ ಇದೆ, ಅದಕ್ಕೇನು ಅಭಿಪ್ರಾಯ ಅಂತಂದ್ರೆ ಬುದ್ಧಿಯ ಪ್ರವಾಹಕ್ಕೆ ಉಪರಮ ಅಂದ್ರೆ ನಿವೃತ್ತಿ ಅಂತ ಅರ್ಥ ಅಲ್ಲ. ಉಪರಮ ಅಂದ್ರೆ ಉಪ ಅಂದ್ರೆ ಪರಮಾತ್ಮನಲ್ಲಿ ರಮಣ. ಇವರೆಲ್ಲರೂ ಉಪರಮ ಅನ್ನೋ ಶಬ್ದಕ್ಕೆ ನಿವೃತ್ತಿ ಆಗೋದು ಅಂತ ಅರ್ಥ ಇಟ್ಟುಕೊಂಡೇ ವ್ಯಾಖ್ಯಾನ ಮಾಡಿದ್ದಾರೆ ಎಲ್ರು. ಆದ್ರೆ ಉಪರಮ ಅನ್ನೋ ಶಬ್ದಕ್ಕೆ ಆಚಾರ್ಯರು ಬಹಳ ಸೊಗಸಾದ ಅರ್ಥವನ್ನ ಬರೆದಿದ್ದಾರೆ. ಉಪರಮ, ಉಪ ಅಂದ್ರೆ ಸಮೀಪ, ಭಗವಂತನ ಸಮೀಪಕ್ಕೆ ನಾವು ಆ ಬುದ್ಧಿಯನ್ನ ತಗೊಂಡು ಹೋಗಬೇಕು, ಅಲ್ಲಿ ರಮಿಸ್ಬೇಕದು ಬುದ್ಧಿ. ಆ ಬುದ್ಧಿಯ ಪ್ರವಾಹ, ಧಿಯಃ ಪ್ರವಾಹಸ್ಯ ಉಪರಮಃ ಅಂದ್ರೆ ಪರಮೇಶ್ವರೇ ರಮಣಂ ಅಂತ ಅರ್ಥ ಬರೆದಿದ್ದಾರೆ. ಉಪ ಅನ್ನೋ ಶಬ್ದಕ್ಕೆ ಸಮೀಪ ಅಂತ ಅರ್ಥ ಇದೆ. ಯಾರ ಸಮೀಪ? ಭಗವಂತನ ಸಮೀಪ. ಆ ಭಗವಂತನ ಸಮೀಪದಲ್ಲಿ ಆ ಬುದ್ಧಿಯನ್ನ ತಗೊಂಡು ಹೋಗಿ ಅಲ್ಲೇ ರಮಿಸ್ಬೇಕದು. ಬುದ್ಧಿಯ ಪ್ರವಾಹ ಭಗವಂತನ ಹತ್ರ ಹರಿಬೇಕು, ಆ ಪ್ರವಾಹ. ಈಗ ಅರ್ಥ ಅದಕ್ಕೆ ಉಪರಮ ಅಂತ ಅನ್ನೋದು. ಅಥವಾ ಉಪ ಅಂತ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ವ್ಯಾಕರಣದಲ್ಲಿ. ಉತ್ತಮ ಅನ್ನೋ ಅರ್ಥವೂ ಕೂಡ ವ್ಯಾಕರಣದಲ್ಲಿ ಇದೆ. ಉಪೋಧಿಕೇಚ ಅಂತ ಒಂದು ಸೂತ್ರ. ಆ ಸೂತ್ರ ಪ್ರಕಾರ ಉಪ ಅನ್ನೋ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಅಧಿಕ, ಸರ್ವೋತ್ತಮನಾದವನು ಭಗವಂತ. ಆ ಉಪನಾದ ಸರ್ವೋತ್ತಮನಾದ ಭಗವಂತನಲ್ಲಿ ರಮಣ ಅಂತ ಇದು ಆ ರೀತಿನೂ ಅರ್ಥ ಇಟ್ಕೊಳ್ಬಹುದು. ಅಥವಾ ಉಪರಮ, ಉಕಾರಃ ಕ್ಷೇತ್ರಪೇ ಶಂಭೌ ಹರಮೌಲೌ ಶುಚೌ ಹರೌ ಅಂತ ಏಕ ಅಕ್ಷರದ ರತ್ನಮಾಲಾ ಅನ್ನೋದು ಒಂದು ಕೋಶ ಇದೆ. ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಹೇಳುವಂತಹ ಒಂದು ಕೋಶ ಏಕಾಕ್ಷರ ರತ್ನಮಾಲಾ ಅಂತ ಕರೀತಾರೆ. ಅಲ್ಲಿ ಉ ಅನ್ನೋ ಶಬ್ದಕ್ಕೆ ಹರಿ ಅಂತಾನೆ ಅರ್ಥ. ಕಾರಃ ಕ್ಷೇತ್ರಪೇ ಶಂಭೌ ಹರಮೌಲೌ ಶುಚೌ ಹರೌ ಅಂತ ಹೂ ಅನ್ನೋ ಶಬ್ದಕ್ಕೇನೆ ಬರೀ ಒಂದಕ್ಷರಕ್ಕೇನೆ ಭಗವಂತ ಹರಿ ಅಂತ ಅರ್ಥ ಇದೆ. ಅವನು ಪ ಅಂದ್ರೆ ರಕ್ಷಣೆ, ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥವನು ಅಂತ ಅರ್ಥ. ಪ ಅಂದ್ರೆ ಭಗವಂತ ಸರ್ವರಕ್ಷಕ. ಅಂತಹ ಸರ್ವರಕ್ಷಕನಾದ ಭಗವಂತನಲ್ಲಿ ರಮಣ, ಅಲ್ಲೇ ರಮಿಸ್ಬೇಕು, ಅದು ಹರಿಬೇಕು. ಯಾವುದು? ಬುದ್ಧಿಯನ್ನು ಪ್ರವಾಹ ಅಂತ. ಅಥವಾ ಹೂ ಅನ್ನೋ ಶಬ್ದಕ್ಕೆ ಶಂಭು ಅಂತ ಕೂಡ ಅರ್ಥ ಇದೆ. ಕಾರಕ್ಷೇತ್ರಪೇ ಶಂಭೌ ಅಂತ. ಅವನಿಗೆ ಹೂ ಅಂದ್ರೆ ಶಂಭು ಶಿವ, ಅವನನ್ನ ರಕ್ಷಣೆ ಮಾಡ್ತಕ್ಕಂಥವನು ಯಾರೋ ಅವನು ಭಗವಂತ. ಉಪ ಅಂದ್ರೆ ಭಗವಂತ. ಯಾಕೆ? ಶಂಭುವನ್ನ ರಕ್ಷಣೆ ಮಾಡುವವನು ಅಂತ ಅರ್ಥ. ಮನೋಭಿಮಾನಿ ಆಗಿರ್ತಕ್ಕಂತಹ ಯಾವ ರುದ್ರದೇವರಿದ್ದಾರೆ ಶಂಭು, ಅವನ ಅನುಗ್ರಹ ಆದರೆ ಮನೋವೃತ್ತಿಗಳ ಪ್ರವಾಹ ಅಂತನ್ನೋದು ಅವನ ರಕ್ಷಕನಾದಂತಹ ಭಗವಂತನಲ್ಲಿ ಹರಿತದೆ. ದಾಸರು ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತಾರೆ. ಆ ಶಂಭುವು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ತೈಲಧಾರೆಯಂತೆ ಹರಿಸ್ಬೇಕು. ಹಾಗಾಗಿ ಅವನ ಅನುಗ್ರಹ ಆಗಬೇಕು. ಅದಕ್ಕೆ ಉಪ ಅಂತ ಅಲ್ಲಿ ರುದ್ರದೇವರ ಮೂಲಕವಾಗಿ ಭಗವಂತನ ಸ್ಮರಣೆ. ಹೂ ಅಂದ್ರೆ ಶಂಭು. ಆ ಶಂಭುವನ್ನ ರಕ್ಷಕನಾಗಿರ್ತಕ್ಕಂಥವನು ಯಾರು? ಭಗವಂತ. ಅವನಲ್ಲಿ ಆ ಮನಸ್ಸನ್ನು ಹರಸು. ಆ ಪ್ರವಾಹ, ಬುದ್ಧಿ ಪ್ರವಾಹ ಅವನಲ್ಲಿ ಹರಿಬೇಕು. ಹೇಗೆ? ತೈಲಧಾರೆಯಂತೆ ಹರಿಸು ಅಂತ ಆ ರುದ್ರದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗಾಗಿ ಬುದ್ಧಿಯ ಪ್ರವಾಹ ಅದು ತೈಲಧಾರೆಯಂತೆ ಭಗವಂತನ ಸಮೀಪದಲ್ಲಿ, ಭಗವಂತನ ಹತ್ತಿರ ಹರಿಬೇಕು, ಅಲ್ಲಿಗೆ ಹರಿಬೇಕು. ಆವಾಗ
ನಮ್ಮ ಈ ತ್ರಿಗುಣಜನ್ಯವಾದಂತಹ ಕರ್ಮಗಳ ಮೂಲಕವಾದಂತಹ ಅಜ್ಞಾನವನ್ನ ಅದು ಪರಿಹಾರ ಮಾಡಬಹುದು. ಹೀಗೆ ಅನೇಕ ಅರ್ಥಗಳನ್ನ ಕೊಡುವಂತಹ ಒಂದು ವ್ಯಾಖ್ಯಾನ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನ ಧಿಯಃ ಪ್ರವಾಹಸ್ಯ ಉಪರಮಃ ಪರಮೇಶ್ವರೇ ರಮಣಂ ಅನ್ನೋ ಅರ್ಥ ಬರೆದಿದ್ದಾರೆ. ಹಾಗಾಗಿ ಈ ಒಂದು ಅರ್ಥವನ್ನ ಇಟ್ಟುಕೊಂಡು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದರೆ ಬಹಳ ಸೊಗಸಾಗಿ ಅರ್ಥವಾಗ್ತದೆ. ಪ್ರಹ್ಲಾದನ ಉಪದೇಶ ದೈತ್ಯ ಬಾಲಕರಿಗೆ, ನೀವು ನಿಮ್ಮ ಮನಸ್ಸನ್ನ, ಬುದ್ಧಿಯ ಪ್ರವಾಹವನ್ನ ಆ ಭಗವಂತನಲ್ಲಿ ನೆಲೆಗೊಳಿಸಬೇಕು. ಇದು ಅಜ್ಞಾನವನ್ನ ಕಳೆಯಲಿಕ್ಕೆ ಇರ್ತಕ್ಕಂತಹ ಉಪಾಯ ಉಪದೇಶ ಮಾಡ್ತಾ ಇದ್ದಾನೆ. ತಸ್ಮಾತ್ ಭವದ್ಭಿಃ ಕರ್ತವ್ಯಃ ಕರ್ಮಣಾಂ ತ್ರಿಗುಣಾತ್ಮನಾಂ ಬೀಜ ನಿರ್ಹರಣೆ ಯೋಗಃ ಪ್ರವಾಹೋ ಪರಮೋ ಧಿಯಃ ತತ್ರೋಪಾಯ ಸಹಸ್ರಾಣಾಮಯಂ ಭಗವತೋದಿತಃ ಯದೀಶ್ವರೇ ಭಗವತಿ ಭಕ್ತಿ ಸ್ಯಾನ್ನಾನ್ಯಥಾ ರತಿಃ. ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸೋದೇನಿದೆ, ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಉಪಾಯ. ಅಜ್ಞಾನವನ್ನ ಪರಿಹಾರ ಮಾಡಲಿಕ್ಕೆ ಈ ತ್ರಿಗುಣಜನ್ಯವಾದ ಸಂಸಾರ ಮೂಲ ಕಾರಣವಾದ ಅಜ್ಞಾನದ ಪರಿಹಾರಕ್ಕೆ ಬೇಕಾದಷ್ಟು ಉಪಾಯಗಳಿದ್ದಾವೆ, ಸಾವಿರಾರು ಉಪಾಯಗಳಿದ್ದಾವೆ. ತತ್ರೋಪಾಯ ಸಹಸ್ರಾಣಂ, ಸಾವಿರಾರು ಉಪಾಯಗಳಿದ್ದಾವೆ. ಆ ಸಾವಿರಾರು ಉಪಾಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪಾಯವನ್ನು ನಾರದರು ಇಲ್ಲಿ ಹೇಳಿದ್ದಾರೆ. ಅದು ಯಾವುದು ಅಂದ್ರೆ, ಸರ್ವೇಶ್ವರನಾದಂತಹ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದರೆ ಆವಾಗ ಮಾತ್ರ ಸಾಧ್ಯ. ಅದರಲ್ಲಿ ಸುಖ ಇದೆ. ಯದಿ ಈಶ್ವರೇ ಭಕ್ತಿ, ಆ ಈಶ್ವರನಾದ ಭಗವಂತನಲ್ಲಿ ಭಕ್ತಿ ಸ್ಯಾತ್ ನಾನ್ಯಥಾ ರತಿಃ, ಇಲ್ಲದೆ ಇದ್ರೆ ಸುಖ ಇಲ್ಲ. ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದ್ರೇನೆ ಸುಖ, ಇಲ್ಲದೆ ಇದ್ರೆ ಸುಖ ಇಲ್ಲ. ಇದು ಸಾವಿರಾರು ಉಪಾಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪಾಯ, ಭಕ್ತಿಯನ್ನ ಮಾಡೋದು ಭಗವಂತನಲ್ಲಿ. ತತ್ರೋಪಾಯ ಸಹಸ್ರಾಣಾಂ ಅಯಂ ಭಗವತೋದಿತಃ ಯದೀಶ್ವರೇ ಭಗವತಿ ಭಕ್ತಿ ಸ್ಯಾನ್ನಾನ್ಯಥಾ ರತಿಃ ಗುರು ಶುಶ್ರೂಷಯಾ ಭಕ್ತ್ಯಾ ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನಾಂ ಈಶ್ವರಾರಾಧನೇನ ಚ. ಭಗವಂತನನ್ನ ಹೇಗೆ ಆರಾಧನೆ ಮಾಡಬೇಕು? ಸರ್ವೋತ್ತಮನಾದಂತಹ ಆ ಭಗವಂತನನ್ನ ನಾವು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಆ ಭಗವದ್ಭಕ್ತಿಗೆ ಉಪಾಯಗಳು ಯಾವುದು? ಆ ಭಗವದ್ ಭಕ್ತಿ ನಮ್ಗೆ ಹೇಗೆ ಬರಬೇಕು? ಆ ಭಗವಂತನ ಭಕ್ತಿಗೆ ಉಪಾಯ ಅಂದ್ರೆ ಗುರು ಶುಶ್ರೂಷಾ, ಗುರು ಸೇವೆ ಮಾಡಬೇಕು. ಗುರುಗಳಲ್ಲಿ ಭಕ್ತಿಯನ್ನ ಮಾಡಬೇಕು. ಗುರು ಶುಶ್ರೂಷಯಾ ಭಕ್ತ್ಯಾ ಸರ್ವ ಲಾಭಾರ್ಪಣೇನ ಚ, ತನಗೇನು ಸಿಗ್ತದೋ ಅದೆಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಇದು ಭಗವಂತನಿಂದ ಬಂದದ್ದು, ಭಗವಂತನಿಗೆ ಸಮರ್ಪಿತ ಅಂತನ್ನೋ ಭಾವನೆ ಇರಬೇಕು. ಸಿಕ್ಕದ್ದರಲ್ಲಿ ಸಂತೋಷವನ್ನ ಪಟ್ಟು ಅದನ್ನ ಸಂಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡುವ ಭಾವ ಇರಬೇಕು. ಸರ್ವ ಲಾಭ ಅರ್ಪಣೇನ ಚ, ಜೊತೆಗೆ ಸಂಗೇನ ಸಾಧು ಭಕ್ತಾನ, ಸಜ್ಜನರ ಸಹವಾಸ ಇರಬೇಕು. ಭಗವದ್ಭಕ್ತರ ಸಂಘ, ಅದನ್ನ ನಾವು ಬೆಳೆಸ್ಕೊಳ್ಬೇಕು ಜೀವನದಲ್ಲಿ. ಸದಾ ಭಗವದ್ಭಕ್ತರ ಜೊತೆಯಲ್ಲಿ ಸಂಪರ್ಕ ಇಟ್ಟುಕೊಳ್ಬೇಕು.
ಒಳ್ಳೆ ಭಗವದ್ಭಕ್ತರ ಸಂಘವನ್ನ ಮಾಡಬೇಕು. ಸಂಗೇನ ಸಾಧುಭಕ್ತಾನ ಈಶ್ವರ ಆರಾಧನೇನ ಚ. ಮತ್ತೆ ಪಂಚರಾತ್ರ ಮೊದಲಾದ ಗ್ರಂಥಗಳಲ್ಲಿ ಹೇಳಿದ ರೀತಿಯಲ್ಲಿ ಸರ್ವೇಶ್ವರನಾದ ಭಗವಂತನನ್ನ ಆರಾಧನೆ ಮಾಡಬೇಕು. ಈಶ್ವರಾರಾಧನೇನ ಚ ಅಂತ ಇದಕ್ಕೆ ವಿಜಯಧ್ವಜ ತೀರ್ಥರು ಪಂಚರಾತ್ರೋಕ್ತೇನ ಪಂಚಕಾಲೀನ ಭಗವತ್ ಪೂಜೆಯ ಪಂಚಕಾಲ ಪರಾಯಣಂ ಪಂಚಕಾಲೈಕ ಮಾನಸ ಮನಸಾಂ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪಂಚಕಾಲೀನ ಪೂಜಾ, ಭಗವಂತನ ಪೂಜೆ ಪಂಚರಾತ್ರೋಕ್ತ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡಬೇಕು. ಸಾಧು ಸಂಗರ, ಸಾಧು ಸಜ್ಜನರ, ಸಾಧುವಾದ ಭಕ್ತರ ಸಂಘ ಮಹತ್ ಸೇವಾಂ ದ್ವಾರಮಾಹು ವಿಮುಕ್ತೇಹೇ ಅಂತ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಮಹತ್ ಸೇವಾ ಅದು ದ್ವಾರ, ಮೋಕ್ಷಕ್ಕೆ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಸಾಧು ಸಜ್ಜನರ ಸಹವಾಸವನ್ನ ಮಾಡಬೇಕು. ವೈಷ್ಣವರು ಯಾರಲ್ಲವೋ ಅವರ ಸೇವೆಯನ್ನು ಮಾಡಬಾರದು. ಅದನ್ನು ನಿಂದನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ನಾ ವೈಷ್ಣವಾಯ ದಾತವ್ಯಂ ನೋದಬಿಂದು ನತಂಡುಲಂ ಅಂತ ಸ್ಪಷ್ಟವಾಗಿ ಮಾತಾ ಇದೆ. ಅವೈಷ್ಣವರಿಗೆ, ಯಾರು ವಿಷ್ಣು ಭಕ್ತರಲ್ಲವೋ ಅಂಥವರಿಗೆ ಒಂದು ಹನಿ ನೀರು ಕೊಡಬಾರದು, ಒಂದು ಅಕ್ಕಿ ಕಾಳು ಕೂಡ ಕೊಡಬಾರದು ಅಂತಿದೆ. ಹಾಗಾಗಿ ನಿಯತ ಭಗವದ್ಭಕ್ತರು ಯಾರಿದ್ದಾರೆ ಅವರ ಸೇವೆಯನ್ನ ಮಾಡಬೇಕು. ಯಾರು ಭಗವದ್ಭಕ್ತರಲ್ಲವೋ, ಯಾರು ವಿಷ್ಣು ಭಕ್ತರಲ್ಲವೋ, ಅವೈಷ್ಣವರು ಯಾರಿದ್ದಾರೋ, ವಿಷ್ಣು ದ್ವೇಷಿಗಳು, ಅವರಿಗೆ ಒಂದು ಹನಿ ನೀರು ಕೂಡ ಕೊಡಬಾರದು, ಒಂದು ಅಕ್ಕಿ ಕೂಡ ಅವರಿಗೆ ಕೊಡಬಾರದು. ನಾವೈಷ್ಣವಾಯ ದಾತವ್ಯಂ ನೋದಬಿಂದು ನತಂಡುಲಂ ಅಂತ ಈ ವಾಕ್ಯವನ್ನ ವಿಜಯಧ್ವಜ ತೀರ್ಥರು ಸ್ಪಷ್ಟವಾಗಿ ಉದಾಹರಿಸಿದ್ದಾರೆ. ಎಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡುವ ಬುದ್ಧಿ ಇರಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ಹೇಳಿದ ರೀತಿಯಲ್ಲಿ ಗುರು ಶುಶ್ರೂಷ, ಗುರುಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ಪುರಾಣಗಳಲ್ಲಿ, ಅನೇಕ ಪುರಾಣಗಳಲ್ಲಿ ನಾವು ಇದರ ಬಗ್ಗೆ ನೋಡ್ತೇವೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಅಂತ ವೇದವೇ ಇದೆ. ಯಾವ ರೀತಿ ನಾವು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತೇವೋ ಅದೇ ರೀತಿ ಗುರುಗಳಲ್ಲಿ ಭಕ್ತಿಯನ್ನು ಮಾಡಲೇಬೇಕು. ಕೇವಲ ಭಗವಂತನಲ್ಲಿ ಭಕ್ತಿ ಮಾಡಿದ್ರೆ ಸಾಕು, ನಮಗೆ ಯಾವ ಗುರುಗಳು ಬೇಕಾಗಿಲ್ಲ, ಗುರುಭಕ್ತಿ ಬೇಕಾಗಿಲ್ಲ ಅಂತ ಬಿಡಬಾರದು. ಅವಶ್ಯವಾಗಿ ಗುರುಭಕ್ತಿಯನ್ನು ಮಾಡಲೇಬೇಕು ಅಂತ ವೇದದಲ್ಲಿ ವಿಧಿ ಇದೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಅಂತ. ಹಾಗಾಗಿ ಗುರು ಶುಶ್ರೂಷ, ಭಕ್ತಿಯಿಂದ ಗುರುಗಳ ಸೇವೆ ಮಾಡಬೇಕು, ಗುರುಗಳಲ್ಲಿ ಭಕ್ತಿಯನ್ನ ಮಾಡಬೇಕು, ಗುರುಗಳಿಂದ ಶಾಸ್ತ್ರಗಳ ಶ್ರವಣ ಮೊದಲಾದವುಗಳನ್ನ ಮಾಡಬೇಕು. ಅನೇಕ ಗುರುಗಳ ಮೂಲಕವಾಗಿ ಶಾಸ್ತ್ರಗಳ ಶ್ರವಣ ಮಾಡಬೇಕು, ಶುಶ್ರೂಷ, ಅವರ ಸೇವೆ ಮಾಡಬೇಕು. ಭಗವಂತನ ಕಥಾಶ್ರವಣವನ್ನ ಎಲ್ಲೆಲ್ಲಿ ಮಾಡಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕಡೆಯಲ್ಲಿ ಭಗವಂತನ ಕಥಾಶ್ರವಣಗಳನ್ನ ಮಾಡ್ತಾ ಇರಬೇಕು. ಯಾವಾಗಲೂ ಭಗವಂತನ ಕಥೆಗಳನ್ನ ಗುರು ಮೂಲಕವಾಗಿ ಕೇಳಬೇಕು. ಹೀಗೆ ಗುರು ಸೇವೆ, ಗುರುಗಳಲ್ಲಿ ಭಕ್ತಿ, ಸರ್ವ ಸಮರ್ಪಣೆ, ಸಿಕ್ಕಿದ್ದೆಲ್ಲವನ್ನೂ ಕೂಡ ಭಗವಂತನಿಗೆ, ನಮಗೆ ಬಂದ ಒಂದೊಂದು ಚಿಕ್ಕ ಚಿಕ್ಕ ಪದಾರ್ಥಗಳು ಏನಿದ್ದಾವೆ ಎಲ್ಲವನ್ನು
ಸರ್ವ ಸಂಪತ್ತನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧುಭಕ್ತಾನಾಂ, ಭಗವದ್ಭಕ್ತರ ಸಂಘ, ಸಾಧು ಸಜ್ಜನರ ಸಮಾಗಮ, ಅವರ ಸೇವೆ ಮತ್ತು ಈಶ್ವರಾರಾಧನ, ಪಂಚರಾತ್ರ ಮೊದಲಾದ ಆಗಮಗಳಲ್ಲಿ ಹೇಳಿದ ರೀತಿಯಲ್ಲಿ ಭಗವಂತನ ಆರಾಧನೆ ಇದನ್ನೆಲ್ಲ ಮಾಡಬೇಕು. ಗುರು ಶುಶ್ರೂಷಯಾ ಭಕ್ತ್ಯ ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನಾಂ ಈಶ್ವರಾರಾಧನೇನ ಚ ಶ್ರದ್ಧಯಾ ತತ್ಕಥಾಯಾಂ ಚ ಕೀರ್ತನೈರ್ಗುಣಕರ್ಮಣಾಂ ತತ್ಪದಾಂಬುರುಹಧ್ಯಾನಾತ್ ತಲ್ಲಿಂಗೇ ಕ್ಷಾರ್ಹಣಾದಿಭಿಃ ತಲ್ಲಿಂಗೇ ಕ್ಷಾರ್ಹಣಾದಿಭಿಃ ಶ್ರದ್ಧೆಯ ತತ್ಕಥಾಯಾಂ, ಭಗವಂತನ ಕಥೆಗಳನ್ನ ಶ್ರದ್ಧೆಯಿಂದ ಕೇಳಬೇಕು. ಭಗವಂತನ ಕಥಾಶ್ರವಣ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕು. ಆನೇನತೆ ದೇವಕಥಾಸುಧಾಯಾಹ ಅಂತ ಶಾಸ್ತ್ರದಲ್ಲಿ ಹೇಳಿದಂತೆ ಭಗವಂತನ ಕಥಾ ಅಮೃತ ಅದನ್ನ ಪಾನ ಮಾಡಬೇಕಂತ. ಮತ್ತೆ ಭಗವಂತನ ಗುಣಗಾನ ಮಾಡಬೇಕು, ಕೀರ್ತನೆ. ಗುಣಕರ್ಮಣ ಕೀರ್ತನೈಹಿ, ಕಲಿಯುಗದಲ್ಲಿ ಬಹಳ ವಿಶೇಷ. ಕಲವು ಸಂಕೀರ್ತ್ಯ ಕೇಶವಂ ಅಂತ ಹೇಳಿದ್ದಾರೆ. ಭಗವಂತನ ನಾಮ ಸಂಕೀರ್ತನೆಗೆ ಕಲಿಯುಗದಲ್ಲಿ ವಿಶೇಷವಾದ ಫಲ. ಹಾಗಾಗಿ ಆ ಕೀರ್ತನೈಹಿ ಗುಣಕರ್ಮಣಾಂ, ಆ ಭಗವಂತನ ಗುಣ ಮತ್ತು ಕರ್ಮಗಳನ್ನ ಕೀರ್ತನೆ ಮಾಡಬೇಕು, ಹೊಗಳಬೇಕು, ಕೊಂಡಾಡಬೇಕು. ತತ್ ಪಾದಾಂಬುರುಹ ಧ್ಯಾನಾತ್, ಆ ಭಗವಂತನ ಪಾದಕಮಲಗಳ ಧ್ಯಾನ. ಸಂಚಿಂತಯೇದ್ ಭಗವತಶ್ಚರಣ ಅರವಿಂದಂ ಅಂತ ಹೇಳಿದ ಕ್ರಮದಲ್ಲಿ ಆ ಭಗವಂತನ ಪಾದಕಮಲಗಳನ್ನ ಚಿಂತನೆ ಮಾಡಬೇಕು. ತಲ್ಲಿಂಗೆ, ತಲ್ಲಿಂಗ ಅಂದ್ರೆ ಭಗವಂತನ ಲಿಂಗ ಅಂದ್ರೆ ಪ್ರತಿಮೆ ಅಂತ ಅರ್ಥ. ತಲ್ಲಿಂಗೆ, ತಲ್ಲಿಂಗ ಈಕ್ಷಾ, ತಲ್ಲಿಂಗೇಕ್ಷ, ಭಗವಂತನ ಪ್ರತಿಮೆಗಳನ್ನ ನೋಡಬೇಕು. ವಾದಿರಾಜ ಸ್ವಾಮಿಗಳು ಕಣ್ಣುಗಳಿಗೆ ಸಾರ್ಥಕ್ಯ ಆಗೋದೇ ಭಗವಂತನ ಪ್ರತಿಮೆಗಳ ದರ್ಶನ ಮಾಡಿದಾಗ ಅಂತ ಹೇಳ್ತಾರೆ. ಕಣ್ಣುಗಳನ್ನ ನಾವು ಏನ್ ಮಾಡಬೇಕು? ಭಗವಂತನ ಪ್ರತಿಮೆಗಳನ್ನ ನೋಡೋದ್ರಲ್ಲಿ ತೊಡಗಿಸ್ಕೊಳ್ಬೇಕು. ಪಾದಗಳನ್ನ ಭಗವಂತನ ಕ್ಷೇತ್ರಗಳಿಗೆ ಹೋಗೋದ್ರಲ್ಲಿ ತೊಡಗಿಸ್ಕೊಳ್ಬೇಕು. ಕೈಗಳನ್ನ ಭಗವಂತನ ಪ್ರತಿಮಾ ಅರ್ಚನೆ ಮಾಡೋದ್ರಲ್ಲಿ ತೊಡಗಿಸ್ಕೊಳ್ಬೇಕು. ಆವಾಗಲೇನೆ ನಮ್ಮ ಆ ಇಂದ್ರಿಯಗಳು ಸಾರ್ಥಕವಾಗ್ತದೆ ಅಂತ ರಾಜರು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ತಲ್ಲಿಂಗೇಕ್ಷ ಅರ್ಹಣಾದಿಭಿಹಿ ಅಂತ ಅದನ್ನೇ ಇಲ್ಲಿ ಹೇಳಿದ್ರು. ಇದರ ವಿವರಣೆಯೇ ರಾಜರು ಆ ಸ್ತೋತ್ರ ಮಾಡಿದ್ದಾರೆ. ಭಗವಂತನ ಲಿಂಗ ಅಂದ್ರೆ ಪ್ರತಿಮೆ, ಅದರ ಈಕ್ಷಾ ಅಂದ್ರೆ ದರ್ಶನ, ಅರ್ಹಣ ಅಂದ್ರೆ ಪೂಜೆ, ಆದಿ ಶಬ್ದದಿಂದ ಪ್ರದಕ್ಷಿಣೆ ಮೊದಲಾದವುಗಳನ್ನೆಲ್ಲ ಇಟ್ಟುಕೊಳ್ಬೇಕು. ಆ ಭಗವಂತನ ಪ್ರತಿಮೆಗಳ ಷೋಡಶೋಪಚಾರ ಪೂಜಾ, ಅವುಗಳಿಂದ ನಾವು ಭಗವಂತನ ಸೇವೆಯನ್ನ ಮಾಡಬೇಕು ಅಂತ. ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧೆಯ ಅನ್ನೋದನ್ನ ಎಲ್ಲ ಕಡೆಗೂ ಅನ್ವಯ ಇಟ್ಟುಕೊಳ್ಬೇಕು. ಶ್ರದ್ಧಯಾ ತತ್ಕಥಾಯಾಂ ಚ ಕೀರ್ತನೈರ್ಗುಣಕರ್ಮಣಾಂ ತತ್ಪಾದಾಂಬುರುಹಧ್ಯಾನಾತ್ ತಲ್ಲಿಂಗೇ ಕ್ಷಾರ್ಹಣಾದಿಭಿಃ. ಹರಿಃ ಸರ್ವೇಷು ಭೂತೇಷು ಭಗವಾನ್ ಆಸ್ತ ಈಶ್ವರಃ ಇತಿ ಭೂತಾನಿ ಮನಸಾ
ಕಾಮೈಸ್ತೈಃ ಸಾಧು ಮಾನಯೇತ್. ಸಜ್ಜನರು ಯಾರ್ಯಾರಿದ್ದಾರೋ ಆ ಎಲ್ಲ ಸಜ್ಜನರಲ್ಲಿಯೂ ಕೂಡ ಸರ್ವೇಶ್ವರನಾದ ಭಗವಂತ ಇದ್ದಾನೆ ಅನ್ನೋ ಭಾವನೆ ಇರಬೇಕು. ಹರಿಹಿ ಸರ್ವೇಷು ಭೂತೇಷು ಭಗವಾನ್ ಆಸ್ತೆ. ಎಲ್ಲ ಸಜ್ಜನರಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತನ್ನೋ ಭಾವನೆಯಿಂದ ಆಯಾಯ ಅಭೀಷ್ಟ ವಸ್ತುಗಳನ್ನು ಅವರಿಗೆ ಕೊಟ್ಟು ಅವರನ್ನು ಚೆನ್ನಾಗಿ ಆದರ ಮಾಡಬೇಕು. ಯಾರ್ಯಾರಿಗೆ ಏನೇನು ಇಷ್ಟವಾದ ವಸ್ತುಗಳಿದ್ದಾವೋ ಆ ವಸ್ತುಗಳನ್ನು ಅವರಿಗೆ ಕೊಟ್ಟು ಅವರನ್ನು ಸಂತೋಷ ಪಡಿಸ್ಬೇಕು. ಅವರಿಗೆ ಸಂತೋಷ ಆದರೆ ಅವರ ಒಳಗೆ ಇರುವ ಭಗವಂತ ಸಂತುಷ್ಟನಾದ ಅಂತ ತಿಳಿಬೇಕು. ಎಲ್ಲರ ಒಳಗೂ ಭಗವಂತ ಇದ್ದಾನೆ. ಹಾಗಾಗಿ ಎಲ್ಲರನ್ನೂ ಕೂಡ ಸಂತೋಷಗೊಳಿಸ್ಬೇಕು. ಕಾಮೈಹಿ ತೈಹಿ ಅಂದಿದ್ದಾರೆ. ಅಂದ್ರೆ ಅವರಿಗೆ ಇಷ್ಟವಾದ ವಸ್ತುಗಳು, ಅವರಿಗೆ ಅಭೀಷ್ಟವಾದ ವಸ್ತುಗಳನ್ನು ಅವರಿಗೆ ಕೊಟ್ಟು ಆದರ ಮಾಡಬೇಕು ಎಲ್ಲರನ್ನೂ ಕೂಡ. ಇದು ಸಾಧು ಮಾನಯೇತ್. ಎಲ್ಲವೂ ಕೂಡ ವಿಷ್ಣು ಭಕ್ತಿಗೆ ಉಪಾಯಗಳು. ಭಗವಂತನ ಭಕ್ತಿ ಬರಬೇಕು ಅಂದ್ರೆ ಇದುವರೆಗೂ ಹೇಳಿದ್ದೇನಿದೆ ಇದೆಲ್ಲ ಮಾಡಬೇಕಿದೆ. ಭಗವದ್ಭಕ್ತಿ ಬರಲಿಕ್ಕೆ ಉಪಾಯಗಳು. ಹರಿಸ್ಸರ್ವೇಷು ಭೂತೇಷು ಭಗವಾನಾಸ್ತ ಈಶ್ವರಃ ಇತಿ ಭೂತಾನಿ ಮನಸಾ ಕಾಮೈಸ್ತೈಃ ಸಾಧು ಮಾನಯೇತ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮ. ನಮಸ್ಕಾರ ಗುರುಗಳೇ. ಧನ್ಯವಾದಗಳಾಚಾರ್ಯರು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮ.